ಮೇಡಮ್ ನಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ದಿನಗಳಿಂದ ನಾನು ಗಮನಿಸಿದೇನಪ್ಪಾ ಅಂತ ಹೇಳಿದ್ರೆ ಪಾರ್ವತಮ್ಮನವರ ಹಾದಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದು ಒಂದು. ಆದ್ರೆ ಪಾರ್ವತಮ್ಮ ಅವರದ್ದು ಬಂದಾಗ ಅವರು ಕೂಡ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಂತೆಂಥ ಪ್ರತಿಭೆಗಳನ್ನ ಇಂಡಸ್ಟ್ರಿಗೆ ಕೊಟ್ಟಂತಹ ಒಂದು ದಿಟ್ಟ ಮಹಿಳೆ. ಅದೇ ಹಾದಿಯಲ್ಲಿ ನೀವು ನಡೀತಾ ಇದ್ದೀರಾ ಅಂತ ಹೇಳಿ ಒಂದಷ್ಟು ಕಮೆಂಟ್ಗಳೆಲ್ಲ ಬರ್ತಾ ಇದೆ, ನಿಮ್ ಗಮನಕ್ಕೂ ಬಂದಿರುತ್ತೆ. ಅದ್ರ ಬಗ್ಗೆ ನೀವು ಮೊದಲ ರಿಯಾಕ್ಷನ್? ಅಂದರೆ ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಇದು ನನ್ನ ಫಸ್ಟ್ ಸಿನಿಮಾ. ಸೊ ಅಂದರೆ ಅಜ್ಜಿ ಅದು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಮ್ಯಾಚ್ ಮಾಡೋಕ್ಕೆ ತುಂಬ ವರ್ಷ ಇದೆ ಇನ್ನು. ಸೊ ಅದು ಲಕ್ಕಿ ಅಷ್ಟೇ. ಓಕೆ, ಅಂದ್ರೂ ಕೂಡ ಅವದೊಂದು ಇರುತ್ತೆ ಬ್ಲಡ್ ಲೈನ್ ಅಂತ ಹೇಳ್ತಾರಲ್ಲ, ಹಂಗೆ ಅದು ನಿಮ್ಗೆ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ನಾನು ಈಗ ಹೊಸಬ್ರಿಗೆ ಅವಕಾಶ ಕೊಡೋದು ಇವು ಹೆಂಗಾಗಿದೆ ಅಂದ್ರೆ ಯಾರೋ ಚಾಲ್ತಿಯಲ್ಲಿ ಇದ್ದವ್ರಿಗೆ ಅವಕಾಶ ಕೊಡೋಣ, ಬಟ್ ನೀವು ಹಂಗೆ ಮಾಡಲಿಲ್ಲ. ಮೊದಲ ಸಿನಿಮಾದಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟು ಅವರ ಟ್ಯಾಲೆಂಟ್ ಅನ್ನ ಗುರುತಿಸಿದ್ದು, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ? ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ್ಲೇ ನಾನು ಒಂದು ಸೀರಿಯಲ್ ಮಾಡಿದೆ, ಆಮೇಲೆ 3 ವೆಬ್ ಸೀರೀಸ್ ಮಾಡಿದೆ. ಅದನ್ನು ನ್ಯೂ ಟೀಮ್ ಜೊತೆಗೇ ಮಾಡಿದ್ದು. ಸೊ ಐ ಫೀಲ್ ನ್ಯೂ ಕಮರ್ಸ್ ಜೊತೆ ಮಾಡಿದರೆ ಅದು ಹೊಸ ಥಾಟ್ಸ್ ಬರುತ್ತೆ, ಹೊಸ ಐಡಿಯಾಸ್, ನ್ಯೂ ಫೇಸಸ್. ಸೊ ಅದಕ್ಕೆ. ಓಕೆ, ಟೈಟಲ್ ತುಂಬಾ ಕ್ಯಾಚಿ ಅಂತ ಅನಿಸ್ತು. ಯಾಕೆ ಅದು ಫೈರ್ಫ್ಲೈ ಅಂತ ಹೇಳಿ? ಅದು ಮೂವಿ ನೋಡಬೇಕು ಏಪ್ರಿಲ್ 20. ಓಕೆ, ಅಪ್ಪಾಜಿಯವರ ಹುಟ್ಟುಹಬ್ಬದ ದಿನನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೈರ್ಫ್ಲೈ. ಆ ಥಾಟ್ ಬಗ್ಗೆ ಹೇಳೋದಾದ್ರೆ ಅವತ್ತೇ ರಿಲೀಸ್ ಅದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಾಗಿಲ್ಲ. ಅದು ಅಂದರೆ ಅದು ಕೂಡ್ ಬಂತು ಅಷ್ಟೇ ಅಂದರೆ ಡೇಟ್ಗೆ. ಸೊ ವಿ ವರ್ ಲೈಕ್ ಓಕೆ, ಹ್ಯಾಪಿ ಟು ಡೂ ಇಟ್. ಓಕೆ, ಮೊದಲ ಸಿನಿಮಾದ ಜರ್ನಿ ಬಗ್ಗೆ ಏನೆಲ್ಲ ನೆನಪಿನಲ್ಲಿ ಉಳಿದಿದೆ ಅದನ್ನೇ ಹೇಳ್ಕೋಬಹುದಾ, ಶೇರ್ ಮಾಡಬಹುದಾ ಅಂತ ಹೇಳಿ? ಇಡೀ ಕಂಪ್ಲೀಟ್ ಜರ್ನಿ ಈಗ ರಿಲೀಸ್ ಹಂತದಲ್ಲಿದೆ, ಏನೆಲ್ಲ ವಿಚಾರಗಳಿದ್ರೆ, ಏನೋ ಶೂಟಿಂಗ್ ಸೆಟ್ ಅಲ್ಲೋ ಅಥವಾ ಯಾವುದೋ ಒಂದು ಒಳ್ಳೆ ಮೆಮೊರಿ ಇದ್ರೆ ದಯವಿಟ್ಟು ಶೇರ್ ಮಾಡಿ. ತುಂಬ ಒಳ್ಳೆ ಮೆಮೊರೀಸ್ ಇದೆ. ಅಂದರೆ ನನಗೆ ತುಂಬ ಲರ್ನಿಂಗ್ ಆಯಿತು ಈ ಮೂವಿ ಎಕ್ಸ್ಪೀರಿಯನ್ಸಲ್ಲಿ. ನಾನು ಸ್ಕ್ರಿಪ್ಟ್ ಕೇಳಿದಾಗಿಂದ ಶೂಟಿಂಗ್ ಸೆಟ್ ಹೋಗ್ತಾ ಇದ್ದಾಗ ಅಂದರೆ ಬಿಲ್ಸ್ ಚೆಕ್ ಮಾಡೋದು ಎಲ್ಲ, ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ನ್ಯೂ ಫಾರ್ ಮೀ. ಸೊ ಎವ್ರಿಥಿಂಗ್ ವಾಸ್ ವೆರಿ. ನಾವು ಈ ಶ್ರೀಮುತ್ತು ಸಿನಿ ಸರ್ವಿಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ? ಈ ಬ್ಯಾನರ್ನಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾವ ಥರದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆಡಿಯನ್ಸ್ ಅಂತ ಹೇಳಿ? ಅಂದರೆ ಈ ಥರನೇ ನ್ಯೂ ಕಮರ್ಸ್ ಜೊತೆ, ಆಮೇಲೆ ಹೊಸ ಸ್ಟೋರೀಸ್, ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಬೇರೆ ಥರ, ಆಮೇಲೆ ಬೇರೆ ಥರ ಐಡಿಯಾಸ್, ಕಾನ್ಸೆಪ್ಟ್ಸ್, ಮೇನ್ಲಿ ನ್ಯೂ ಕಮರ್ಸ್ ಜೊತೆನೇ ವರ್ಕ್ ಮಾಡೋ ಪ್ಲ್ಯಾನ್ ಇದೆ. ಓಕೆ, ಸೂಪರ್. ಇವಾಗ ಸಿನಿಮಾ ಅಂತ ಬಂದಾಗ ನಾವು ಎಲ್ಲ ರೀತಿಯ ಸಿನಿಮಾಗಳನ್ನ ನೋಡ್ಬಿಟ್ಟಿದ್ದೀವಿ ನಿವೇದಿತಾ ಮೇಡಮ್. ಹೊಸದು ಬೇಕು ನಮಗೆ, ಅದೇ ಪ್ರಯತ್ನ ಈ ಫೈರ್ಫ್ಲೈಯಲ್ಲೂ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ಹಾಡುಗಳೆಲ್ಲ ನೀವು ನೋಡಿದ ಪ್ರೊಡ್ಯೂಸರ್ ಆಗಿ ಹಾಡುಗಳನ್ನ ಕುತ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ಒಂದು ತುಣುಕು ರಿಲೀಸ್ ಆಯಿತು, ಅದನ್ನು ನೀವು ಕುತ್ಕೊಂಡು ನೋಡಿದಾಗ ನಿಮಗೆ ಏನೇನು ಅನ್ನಿಸ್ತು ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸ್? ನನಗೆ ತುಂಬ ಪ್ರೌಡ್ ಅನಿಸ್ತು ನನ್ನ ಫುಲ್ ಟೀಮ್ ಮೇಲೆ. ಅಂದರೆ ವಂಶಿ ಆಗಿರ್ಬೋದು, ಡೈರೆಕ್ಷನ್ ಟೀಮ್, ಆಮೇಲೆ ಚರಣ್ ಸರ್ದು ಮ್ಯೂಸಿಕ್ ಇರ್ಬೋದು, DOP ಅಭಿಲಾಷ್ ಅಂತ. ಅವ್ರ ಅಂದರೆ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮ ಮೂವಿಲಿ. ಸೊ ಹಂಗೆ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಸೊ ವಂಶಿ ಹೊಸಬ್ರಂತ ನಾವು ಬೇರೆ ಇದರಲ್ಲಿ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆಗಿರೋರು ಇರಲಿ ಅಂತಾನೆ ಅದು ಪ್ಲ್ಯಾನ್ ಮಾಡಿ. ವಂಶಿ ಅವರಲ್ಲಿ ನೋಡೋದಕ್ಕೆ ಇವ್ರ ಟ್ಯಾಲೆಂಟ್ ಇದೆಯಾ ಅನ್ನೋದು ಅನ್ಸ್ಬಿಡ್ತು, ಬಟ್ ಒಳಗೆ ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಸಿನಿಮಾಗೆ ಅವಕಾಶ ಕೊಟ್ಟಿದ್ರೆ ನೀವು ಕಂಡಂತ ಏನೇನು ಕಂಡ್ರಿ, ಅಂಥದ್ದೇನು ಕಂಡ್ರಿ ಅಂತ ಹೇಳಿ ಅವರಲ್ಲಿ ಪ್ರತಿಭೆ ಬಗ್ಗೆ ಮಾತಾಡೋದು? ಅಂದರೆ ನಾನು ಫೈರ್ಫ್ಲೈ ಸ್ಕ್ರಿಪ್ಟ್ ಕೇಳೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ವಂಶಿಯವ್ರ ಜೊತೆ 1-2 ವೆಬ್ ಸೀರೀಸ್ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ. ಅದು ವರ್ಕೌಟ್ ಆಗಲಿಲ್ಲ. ಸೊ ಅದಾದಮೇಲೆ ಈ ಥರ ಒಂದು ಮೂವಿ ಸ್ಕ್ರಿಪ್ಟ್ ಇದೆ, ಕೇಳ್ತೀರಾ ಅಂತ ಬಂದರು. ಸೊ ನಾನು ಮೂವಿ ಮಾಡೋಕ್ಕೆ ಇನ್ನೂ ರೆಡಿ ಆಗಿರಲಿಲ್ಲ ಅವಾಗ, ಇನ್ನೂ ವೆಬ್ ಸೀರೀಸ್ ಮಾಡಬೇಕಂತಾನೆ ಇತ್ತು. ಬಟ್ ನಂಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು. ಸೊ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಬಂದರು. ಅಂದರೆ ವೆರಿ ವೆಲ್ ಪ್ಲ್ಯಾನ್ಡ್, ಅವ್ರ ವಿಜುವಲ್ಸ್ ಎಲ್ಲ ನೀಟಾಗಿ ವೆರಿ ಪ್ಲ್ಯಾನ್ಡ್ ಆಗಿ ಬಂದರು. ಸೊ ದಟ್ಸ್ ವಾಟ್ ಐ ಲೈಕ್. ಸೂಪರ್. ಟೀಚರ್ ಆಗೋರು ಇವತ್ತು ಪ್ರೊಡ್ಯೂಸರ್ ಆಗಿದ್ದಾರೆ. ಟೀಚರ್ ಆಗ್ಬೇಕನ್ನೋ ಆಸೆ ಇತ್ತು ಅಂತ ಕೇಳ್ಪಟ್ವಿ, ಇದ್ರ ಬಗ್ಗೆ ಮಾತಾಡ್ಬೋದು? ಇಲ್ಲ, ಅಂದರೆ ಟೀಚರ್ ಅಂದರೆ ಬೇರೆ ಬೇರೆ ಪಾಯಿಂಟ್ಸ್ ಆಫ್ ಟೈಮಲ್ಲಿ ಲೈಫಲ್ಲಿ ನಾನು ಬೇರೆ ಬೇರೆ ಥರ ಇತ್ತು. ಟೀಚರ್ ಒಂದ್ಸತಿ ಆರ್ಕಿಟೆಕ್ಟು, ಒಂದ್ಸತಿ ಎಲ್ಲ ಚೇಂಜ್ ಆಗ್ತಾ ಇತ್ತು ಅವಾಗ. ಓಕೆ, ಅಂಡಮಾನ್ ಸಿನಿಮಾದ ಏನಾದರೂ ವಿಚಾರ ಹೇಳ್ಕೊಂಡಿರ್ತೀರ ಎಲ್ಲ ಕಡೆ, ಬಟ್ ಏನಾದರೂ ಹೇಳ್ಕೊಬೋದಾ ಝೀಗೆ ಅಂತ ಹೇಳಿ? ನಮ್ಗೆ ಆ ಹಾಡನ್ನು ಯಾವತ್ತು ಕೇಳಿದ್ರು ನಮಗೆ ಕ್ಯೂಟ್ ಅನ್ಸುತ್ತೆ, ಬೋರ್ ಅಂತ ಜಾಗನೇ ಇಲ್ಲ ಅದನ್ನ ಎಷ್ಟೆಲ್ಲ ಕೇಳಿದ್ರು ಆ ಹಾಡನ್ನ. ಆ ಸಿನಿಮಾದ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೋಬಹುದಾ ಅಂತ ಹೇಳಿ? ಅಂದರೆ ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಾನು ತುಂಬ ಚಿಕ್ಕವಳು ಅವಾಗ, ಬರೀ 4 ವರ್ಷ. ಸೊ ನಂಗೆ ಅಷ್ಟು ಮೆಮೊರಿ ಇಲ್ಲ, ಶೂಟಿಂಗ್ದೆಲ್ಲ ಅಷ್ಟು ಮೆಮೊರಿ ಇಲ್ಲ.
ಬಟ್ ಅಮ್ಮ ಅಪ್ಪ ಅವಾಗ ಹೇಳ್ತಾ ಇರ್ತಾರೆ ಅಂಡಮಾನಲ್ಲಿ ಏನು ಹೆಂಗಿತ್ತು. ಆಲ್ಮೋಸ್ಟ್ 1 month ಇದ್ವಿ ಅನ್ಸುತ್ತೆ ಅಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ. ಐ ಥಿಂಕ್ ಮೋಸ್ಟ್ಲಿ ಸಮರ್ ಹಾಲಿಡೇಸ್ ಇತ್ತು ಅನ್ಸುತ್ತೆ ನಂಗೆ ಅವಾಗ. ಬಟ್ ನನ್ಗೆ ಅಷ್ಟು ನೆನಪಿಲ್ಲ. ಏನು ನೆನಪಿಲ್ಲ. ಓಕೆ, ಅಮ್ಮ ನಮ್ಮ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ನಿವೇದಿತಾ ತುಂಬಾ ಸ್ಟ್ರಾಂಗ್ ಅಂತ ಹೇಳಿ. ನಮ್ಮ ಮನೇಲಿ ತುಂಬಾ ಸ್ಟ್ರಾಂಗ್ ಆಗಿರೋದೇ ನಿವೇದಿತಾ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ಈ ಮನೇಲಿ ಒಂಥರ ಗಂಡು ಮಗ ತರ ನಡೆಸ್ಕೊಂಡು ಬರ್ತಿದ್ರು ಎಲ್ಲದಕ್ಕೂ ಮುಂದೆ ನಿಂತು. ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅವ್ರ ಅಮ್ಮ ಅಪ್ಪ ಹಂಗೆ ಬೆಳೆಸಿದ್ದಾರೆ ಅಷ್ಟೇ. ಅಂದ್ರೆ ಯಾವತ್ತು ಹುಡುಗ ಥರ ಏನು ಡಿಫ್ರೆನ್ಸಸ್ ಏನೂ ಇಲ್ಲ. ಸೊ ಹೌ ಎವ್ರಿ ಡಾಟರ್ ಶುಡ್ ಬಿ, ಐ ಆಮ್ ಆಲ್ಸೋ ಡೂಯಿಂಗ್ ದಟ್. ಸೂಪರ್.